ಹಾಯ್ ಹೆಲೋ ನಮಸ್ಕಾರ ಎಲ್ಲರಿಗೂ. ಹೆಲೋ ಗಾಯ್ಸ್, ಆಫ್ಟರ್ ಅ ಲಾಂಗ್ ಟೈಮ್ ಎಲ್ಲರೂ ಖುಷಿಯಾಗಿದ್ದೀರಾ ಅಂತ ಭಾವಿಸ್ತೀನಿ. ಹಾಗೆ ನಾನು ಕೂಡ ಖುಷಿಯಾಗಿದ್ದೀನಿ. ಆಫ್ಟರ್ ಅ ಲಾಂಗ್ ಟೈಮ್ ನಾನು ಕೂಡ ವೀಡಿಯೋಸ್ಗೆ ವಾಯ್ಸ್ ಕೊಡ್ತಾ ಇದ್ದೀನಿ. ಆ್ಯಂಡ್ ಆಲ್ಸೋ ನಿಧಿ ಮ್ಯಾಮ್ ಕೂಡ ಬಂದಿದ್ದಾರೆ. ಇವತ್ತು ಮಾರ್ನಿಂಗ್ ನಮಗೆ ಲಾಸ್ಟ್ ಕ್ಲಾಸಲ್ಲಿ ಸ್ಟಾಪ್ ಮಾಡಿದಂಥ ನೆಕ್ಲೈನ್ ಮತ್ತು ಸ್ಲೀವ್ ಬಗ್ಗೆ ಕ್ಲಾಸ್ ಕಂಟಿನ್ಯೂ ಆಗ್ತಿದೆ. ಆ್ಯಂಡ್ ಗಾಯ್ಸ್, ನಾನಿವತ್ತು ನಿಮ್ಮೆಲ್ಲರ ಹತ್ರ ಒಂದು ವಿಷಯನ ಶೇರ್ ಮಾಡಬೇಕಂತ ಅಂದ್ಕೊಂಡಿದ್ದೀನಿ. ಏನಪ್ಪ ಅದು ಅಂತ ಯೋಚನೆ ಮಾಡ್ತಾ ಇದ್ದೀರಾ? ಹೇಳ್ತೀನಿ. ಇನ್ಸ್ಟಾಗ್ರಾಮಲ್ಲಿ ರಾಸು ಫ್ಯಾಷನ್ ಅಕೌಂಟಿಗೆ ತುಂಬಾ ಮೆಸೇಜಸ್ ಬರ್ತಿದೆ. ನೀವು ಹೋಗ್ತಿರೋ ಅಂಥ ಅಕಾಡೆಮಿ ಲೊಕೇಶನ್ ಎಲ್ಲಿ ಬರುತ್ತೆ, ಆ್ಯಂಡ್ ನಿಮ್ಮ ಎಕ್ಸ್ಪೀರಿಯನ್ಸ್ ಹೇಗಿದೆ, ಫೀಸ್ ಯಾವ ರೀತಿ, ಆ್ಯಂಡ್ ನಾವು ಸೇರ್ಕೊಬೋದಾ, ತುಂಬ ಚೆನ್ನಾಗಿ ಹೇಳ್ಕೊಡ್ತಿದ್ದಾರಾ ಅಂತ ತುಂಬಾ ಕ್ವೆಶನ್ಸ್ ಕೇಳ್ತಾ ಇದ್ದೀರಾ. ಈ ಥರ ಎಲ್ಲ ಕ್ವೆಶನ್ಸ್ ಬಂದಾಗ ನಾನು ಏನು ಹೇಳ್ತೀನಿ ಅಂತ ಅಂದರೆ, ತುಂಬ ಡೀಪಾಗಿ ಎನ್ಕ್ವೈರಿ ಮಾಡಬೇಕು, ನೀವು ತುಂಬ ಡೀಪಾಗಿ ತಿಳ್ಕೊಬೇಕು ಅಕಾಡೆಮಿ ಬಗ್ಗೆ ಅಂದರೆ ಪ್ಲೀಸ್ ಕಾಂಟ್ಯಾಕ್ಟ್ ಮಾಡಿ ಡೈರೆಕ್ಟಾಗಿ. ಲೈಕ್ ಫೀಸ್ ಆಗಿರ್ಬೋದು, ಮತ್ತೊಂದಾಗಿರ್ಬೋದು, ಇದಕ್ಕೆಲ್ಲ ನೀವು ಡೈರೆಕ್ಟಾಗಿ ಕಾಂಟ್ಯಾಕ್ಟ್ ಮಾಡಿದಾಗ ನಿಮ್ಗೊಂದು ಕ್ಲಾರಿಟಿ ಸಿಗುತ್ತೆ. ಅದನ್ನು ಬಿಟ್ಟು ಅಕಾಡೆಮಿ ಬಗ್ಗೆ ಹೇಳು ಅಂತ ಅಂದರೆ ನಾನು ಹೇಳ್ತೀನಿ ದಿ ಬೆಸ್ಟ್ ಅಕಾಡೆಮಿ. ಬಿಕಾಸ್ ನಾವೆಲ್ಲ ಈ ಫೀಲ್ಡ್ನ ಚೂಸ್ ಮಾಡೋದು ಒಂಥರ ಆದರೆ ಅಕಾಡೆಮಿಗೆ ಸೇರೋದಿದೆಯಲ್ಲ ಅದು ತುಂಬಾ ಮುಖ್ಯ ಆಗಿರುತ್ತೆ. ಆ ಥರ ಟೈಮಲ್ಲಿ ಆಂತರ್ಯ ಅಕಾಡೆಮಿ ಸಿಕ್ತು ಅಂತ ಅಂದರೆ ಕಂಪ್ಲೀಟ್ ಪ್ಯಾಕೇಜ್ ಸಿಕ್ಕ ಹಾಗೆ ನಿಮಗೆ. ನನ್ನ ಈ ವಿಡಿಯೋಯಿಂದ ನನಗೆ ಮೆಸೇಜ್ ಮಾಡಿದ ಪ್ರತಿಯೊಬ್ಬರಿಗೂ ಆನ್ಸರ್ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇವಾಗ ಬ್ಯಾಕ್ ಟು ಕ್ಲಾಸ್. ಮಾರ್ನಿಂಗು ನೆಕ್ಲೈನ್ ಮತ್ತು ಸ್ಲೀವ್ ಕ್ಲಾಸ್ ಮುಗಿಸಿ, ಬೌಟಿಕ್ ಮ್ಯಾನೇಜ್ಮೆಂಟ್ ಕ್ಲಾಸು ಮುಗಿಸಿ, ಮಧ್ಯಾಹ್ನ ಕ್ವಿಕ್ಕಾಗಿ ಲಂಚ್ ಬ್ರೇಕ್ ತಗೊಂಡು ಮತ್ತೆ ಆಫ್ಟರ್ನೂನ್ ನಾವು ಬಂದಿದೆ ಎಂಬ್ರಾಯ್ಡರಿ ಕ್ಲಾಸ್ಗೆ. ಎಂಬ್ರಾಯ್ಡರಿ ಕ್ಲಾಸ್, ಪೇಂಟಿಂಗ್ ಕ್ಲಾಸ್, ಸ್ಟಿಚಿಂಗ್ ಕ್ಲಾಸ್, ಡ್ರಾಯಿಂಗ್ ಕ್ಲಾಸ್, ಇದೆಲ್ಲ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಮ್ಯಾಮ್ ಹೇಳ್ಕೊಟ್ಟಿದ್ದು ಎಂಬ್ರಾಯ್ಡರಿ ನನಗೆ ಬಂದಿರಲಿಲ್ಲ. ಸೊ ಅದರಿಂದ ನಾನು ಅರ್ಶಿನಿಯವ್ರ ಹತ್ರ ಹೇಳಿಸ್ಕೊತಾ ಇದ್ದೆ. ಸೊ ಕಂಪ್ಲೀಟ್ ಕ್ಲಾಸ್ ಎಲ್ಲ ತುಂಬಾ ಮಾತುಕತೆ ಮಾಡಿಕೊಂಡು, ಕಾಮಿಡಿ ಮಾಡಿಕೊಂಡು, ತುಂಬ ಸೀರಿಯಸ್ ಆಗಿ ಕ್ಲಾಸ್ನ ಅಟೆಂಡ್ ಮಾಡ್ತಾಯಿದ್ದು. ಆ್ಯಂಡ್ ಆಲ್ಸೋ ಗಾಯ್ಸ್, ನಾನೇನು ಇದಕ್ಕೆ ಮುಂಚೆ ಆಂತರ್ಯ ಅಕಾಡೆಮಿ ಬಗ್ಗೆ ಮಾತಾಡಿದ್ದೀನಿ, ಅದಷ್ಟು ಮಾತಾಡಿದ್ದು ಏನಕ್ಕೆ ಅಂತ ಅಂದರೆ, ಒಂದಷ್ಟು ಜನ ಪಾಪ ತುಂಬ ಡೌಟಲ್ಲಿದ್ದಾರೆ. ಸೊ ಅವರಿಗೊಂದು ಕ್ಲಾರಿಟಿ ಬೇಕಾಗಿತ್ತು. ಅದಕ್ಕೋಸ್ಕರ ನಾನು ತುಂಬ ಡೀಪಾಗಿ ಹೇಳೋಕ್ಕಾಗಿಲ್ಲ ಅಂದ್ರೂ ನನ್ನ ಎಕ್ಸ್ಪೀರಿಯನ್ಸ್ ನಾನು ಹೇಳಿದ್ದೀನಿ. ಯಾರೆಲ್ಲ ನನ್ನ ವೀಡಿಯೋಸ್ ನೋಡ್ತಾ ಇದ್ದೀರಾ ಅವ್ರಿಗೆಲ್ಲ ಥ್ಯಾಂಕ್ ಯು ಸೋ ಮಚ್. ಇದೇ ಥರ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಬಾಯ್, ಟೇಕ್ ಕೇರ್.